ನೋಡಿ, ಈಗ ಸಾಮಾನ್ಯ ಜನಗಳಿಗೆ ಯಾವುದೋ ಒಂದು ಮೀನ್ಸ್ ಆಫ್ ಕಮ್ಯುನಿಕೇಷನ್ ಮಾಡಿದ್ದಾರೆ. ಮಾಡಿಬಿಟ್ಟು ಅದರಲ್ಲಿ ಜನ ಅದನ್ನೇ ನಂಬ್ಕೊಂಡಿದ್ದಾರೆ. ನಂಬ್ಕೊಂಡಿದ್ದಾಗ ಜನಗಳು ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಓಡಾಡ್ತಾರೆ ಅಂತ ಒಂದು ಕಾರಣಕ್ಕೆ ಅದನ್ನು ಹೆಚ್ಚಿಗೆ ಮಾಡಿ ಜನಗಳಿಗೆ ತೊಂದರೆ ಕೊಡೋದು ಚೆನ್ನಾಗಿರೋದಿಲ್ಲ. ಆದಷ್ಟು ಈಗ ಇನ್ನೂ ಸೌಲಭ್ಯ ಕೊಟ್ಟರೆ ಇನ್ನೂ ಜಾಸ್ತಿ ಜನ ಬರ್ತಾರೆ. ಮತ್ತು ಅವ್ರವ್ರ ಪ್ರೈವೇಟ್ ಗಾಡಿಗಳನ್ನ ಯೂಸ್ ಮಾಡೋದು ಕಡಿಮೆ ಮಾಡ್ತಾರೆ. ಆಗಲೇ ಸರ್ಕಾರಕ್ಕೆ ಲಾಭ ಬರುತ್ತೆ. ಈಗ ಇರೋದ್ರಲ್ಲೇ ಇವರು ಲಾಭ ತೊಗೊಳಕ್ಕೆ ಹೋಗಿ ಜನಗಳಿಗೆ ಹೊರೆ ಹಾಕಿದ್ರೆ ಜನಗಳು ಅದನ್ನು ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದೆಲ್ಲ ಮಾಡಬಾರ್ದು. ಸರ್ಕಾರ ಇದ್ರ ಬಗ್ಗೆ ಏನಾದರೂ ದರಗಳು ಏರಿಸಿದ್ರೆ ಒಂದಲ್ಲ 10 ಸಾರಿ ಯೋಚನೆ ಮಾಡಿ ಏರಿಕೆ ಮಾಡಬೇಕು. ಇಲ್ಲಾಂತಂದರೆ ಏನೇನು ಸಿಸ್ಟಮ್ ಮಾಡ್ತಾಯಿದ್ರು ಎಲ್ಲ ಲಾಸ್ ಆಗುತ್ತೆ, ಎಲ್ಲ ಫ್ಲಾಪ್ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಬೇಕು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಈ ರೀತಿ ಸಡನ್ನಾಗಿ ದುಡುಕಿ ಯಾವುದೇ ರೀತಿ ನಿರ್ಧಾರ ತಗೊಳ್ಳೋದು ಬೇಡ. ಸಾಮಾನ್ಯ ಜನಗಳಿಗೆ ಆದಷ್ಟು ಸವಲತ್ತುಗಳನ್ನ ಒದಗಿಸಿದ್ರೆ ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ. ಆದರೆ ಸರ್, ನೀವು ಹೇಳ್ತಿದ್ದೀರಿ ಈಗ ಸರ್ಕಾರ ಹೇಳೋದು ಕೇಂದ್ರ ಸರ್ಕಾರ ಇದರ ನಿರ್ಣಯ ತೆಗೆದುಕೊಳ್ಳೋದು, BMRCL ಅದು ಹೇಳ್ದಂಗೆ ಕೇಳುತ್ತೆ ಅಂತ. ಅವರು ಇವ್ರ ಮೇಲೆ ಹಾಕೋದು, ಇವ್ರು ಅವ್ರ ಮೇಲೆ ಹಾಕೋದು. ಹಾಗಾದರೆ ಇಲ್ಲಿ ಒದ್ದಾಡ್ತಿರೋದು ಜನಸಾಮಾನ್ಯರು. ನೀವೇನು ಹೇಳ್ತೀರಾ? ಈಗ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಅಂತ ಒಬ್ಬರ ಮೇಲೆ ಒಬ್ರು ಹಾಕ್ಕೊಂಡು ಇಲ್ಲಿ ಅವರವರು ಪ್ರೈವೇಟ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಜನಗಳಿಗೆ ತೊಂದರೆ ಆಗ್ತಾ ಇರೋದು ಸಾಮಾನ್ಯ ಆಗಿಬಿಟ್ಟಿದೆ. ಯಾವುದೇ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಯಾವುದೇ ಸರ್ಕಾರ ಆದ್ರೂ ದುಡುಕಿ ನಿರ್ಧಾರ ತಗೋಬಾರ್ದು. ಈ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಲ್ಲೂ ಇಲ್ಲಿ ಹೊರೆ ಮಾಡಬಾರ್ದು. ಇಲ್ಲಿ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದ್ದೀವಿ, ಕೇಂದ್ರ ಸರ್ಕಾರದ ನಮಗೆ ಏನು ಸೌಲಭ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದೂಷಣೆ ಮಾಡಿಕೊಂಡು ಸಾಮಾನ್ಯವಾಗಿ ಕಡೆಗೆ ಸಾಮಾನ್ಯ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವೆಲ್ಲ ಆಗಬಾರ್ದು. ಅವ್ರವ್ರಿಗೂ ಕರೆಕ್ಟಾಗಿ ನಿರ್ಧಾರ ಮಾಡಿ ಕರೆಕ್ಟಾಗಿ ಜನಗಳಿಗೆ ತೊಂದರೆ ಕೊಡದೆ ಸರ್ಕಾರ ನಡೆಸಿದ್ರೆ ನಾಳೆ ಮತ್ತೆ ಇವರು ಬರ್ಬೋದು ಅಧಿಕಾರಕ್ಕೆ. ಇಲ್ಲ ಅಂತಂದರೆ ಇದೇ ಸರಿ ಲಾಸ್ಟ್ ಆಗುತ್ತೆ.